ಭೂ ಹಗರಣ ಅಂದ್ರೆ ನೀವು ಇಲ್ಲಿ ತನಕ ಕೇಳಿದ್ರಲ್ಲ ನೋಡಿದ್ರಲ್ಲ ಅದಲ್ಲ. ಇವತ್ತು ನಾವು ಎಕ್ಸ್ಪೋಸ್ ಮಾಡ್ತೀವಿ ನೋಡಿ ಭೂ ಹಗರಣ ಅಂದ್ರೆ ಏನು ಅಂತ. ಒಂದು ಖಾಸಗಿ ಕಂಪನಿ ಸರ್ಕಾರಿ ಜಮೀನನ್ನ ಒಂದಲ್ಲ ಎರಡಲ್ಲ ನೂರಾರು ಎಕರೆ ಜಮೀನನ್ನ ಕಬಳಿಕೆ ಮಾಡಿ ಅದನ್ನ ನಿವೇಶನ ಅಥವಾ ಸೈಟ್ಗಳನ್ನಾಗಿ ಮಾಡಿಕೊಂಡು ಜನರಿಗೆ ಮಾರಾಟ ಮಾಡಿ ಆಗಿದೆ. ಭೂ ಹಗರಣ ಅಂದ್ರೆ ಇವತ್ತು ನಾವು ಹೇಳ್ತೀವಲ್ಲ, ಇವತ್ತು ಡಾಕ್ಯುಮೆಂಟ್ ಸಮೇತ ತೋರಿಸ್ತೀವಲ್ಲ, ಇದು ಭೂ ಹಗರಣ. ಎಲ್ಲಾಗಿರೋದು, ಯಾರು ಮಾಡಿರೋದು, ಅಧಿಕಾರಿಗಳು ಎಷ್ಟು ಜನ ಶಾಮೀಲಾಗಿದ್ದಾರೆ, ರಾಜಕಾರಣಿಗಳು ಇದರಲ್ಲಿ ಇದ್ದಾರಾ, ಇದ್ರ ಬಗ್ಗೆ ಬಹಳ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಲೂಟಿ ಶೆಲ್ಟರ್ಸ್. ನಾನು ವಿದ್ಯಾ ಮಲ್ನಾಡ್. ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಭೂ ಹಗರಣ. ನೀವು ಇಲ್ಲಿ ತನಕ ಈ ಪ್ರಮಾಣದಲ್ಲಿ ಭೂ ಹಗರಣ ಆಗುತ್ತಾ ಅಂತ ಕೇಳು ಕೂಡ ಇರಲ್ಲ. 100 ಎಕರೆ ಸರ್ಕಾರಿ ಜಮೀನನ್ನೇ ಕಬಳಿಸಿದ್ದಾರೆ ಖದೀಮ್ರು. ಇವರಿಗೆ ಸಪೋರ್ಟ್ ಮಾಡಿದ್ದು ಯಾರು? ಖಾಸಗಿ ಕಂಪನಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಸೈಟ್ಗಳನ್ನಾಗಿ ಮಾಡಿಕೊಂಡು ಜನರಿಗೆ ಮಾರಾಗಿದೆ, ದುಡ್ಡನ್ನ ನುಂಗು ನೀರು ಕುಡ್ದಾಗಿದೆ. ಇದು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಭೂ ಹಗರಣ. ಒಂದು ದೊಡ್ಡ ಕಂಪನಿಯಿಂದ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಆಗಿದೆ. ಸರ್ಕಾರಿ ಜಮೀನನ್ನ ಲೂಟಿ ಮಾಡಿದೆ ಆ ಕಂಪನಿ. ಹಾಗಾದ್ರೆ ಯಾವುದು ಆ ಕಂಪನಿ? ಆ ಕಂಪನಿಯಲ್ಲಿ ಶಾಮೀಲಾದ ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು, ಎಷ್ಟು ಜನ? ಆ ದೊಡ್ಡ ಕಂಪನಿಯಿಂದ ಲಾಭ ಮಾಡಿಕೊಂಡ ಪೊಲೀಸ್ ಅಧಿಕಾರಿಗಳು ಯಾರು? ಆ ಕಂಪನಿಯಿಂದ ದೊಡ್ಡ ಸೈಟ್ ಅನ್ನ ಪಡೆದ ಪ್ರತಿಷ್ಠಿತ ವ್ಯಕ್ತಿಗಳು ಯಾರು? ಆ ಕಂಪನಿಯ ದೊಡ್ಡ ವಂಚನೆಯ ಇಂಚಿಂಚು ಸ್ಟೋರಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನಾವು ಇವತ್ತು ಎಕ್ಸ್ಪೋಸ್ ಮಾಡ್ತೀವಿ. ಇದು ರಾಜ್ಯದ ಅತಿ ದೊಡ್ಡ ಭೂ ಹಗರಣ. ಇಲ್ಲಿ ತನಕ ಯಾರ ಗಮನಕ್ಕೂ ಕೂಡ ಬಂದಿಲ್ವಾ? ಹಾಗಾದ್ರೆ ಯಾವ ಕಂಪನಿ? ಖಾಸಗಿ ಕಂಪನಿ ಅಂದ್ರೆ ಯಾವ ಕಂಪನಿ? ಹೆಸರನ್ನ ಹೇಳ್ತಾ ಹೋಗ್ತೀವಿ, ಅಧಿಕಾರಿಗಳು ಯಾರೆಲ್ಲ ಶಾಮೀಲಾಗಿದ್ದಾರೆ ಹೇಳ್ತಾ ಹೋಗ್ತೀವಿ, ಎಷ್ಟೆಷ್ಟು ಹಣವನ್ನ ಕಬಳಿಸಿದ್ದಾರೆ ಅದನ್ನು ಕೂಡ ಇಂಚಾಗಿ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿರ್ಮಾಣ್ ಶೆಲ್ಟರ್ಸ್ ಕಂಪನಿ ಮೇಲೆ ಇದೀಗ ಮಹಾ ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಒಂದಲ್ಲ ಎರಡಲ್ಲ, 100 ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಸಿ ನುಂಗು ನೀರು ಕುಡಿದು ಜನರಿಗೆ ಅದನ್ನ ಸೈಟ್ಗಳಾಗಿ ಪರಿವರ್ತಿಸಿ ಮಾರಾಟ ಕೂಡ ಮಾಡಿದ್ದಾರೆ ಅಂತ. ನಿರ್ಮಾಣ್ ಶೆಲ್ಟರ್ಸ್ ಕಂಪನಿ ಮೇಲೆ ಮಹಾ ವಂಚನೆ ಆರೋಪ ಕೇಳಿ ಬಂದಿದ್ದು. ನಿಸರ್ಗ ಲೇಔಟ್ ನಲ್ಲಿ ಭಾರಿ ವಂಚನೆ ಆಗಿದೆ ಅನ್ನುವಂತಹ ಆರೋಪ ಇದೆ. ನಿರ್ಮಾಣ್ ಶೆಲ್ಟರ್ಸ್ ಕಂಪನಿಯಿಂದ ನಿಸರ್ಗ ಲೇಔಟ್ ಅಂತ ನಿರ್ಮಾಣಗೊಂಡಿದೆ. ಅಂದ್ರೆ ಲೇಔಟ್ಗೊಂದು ಹೆಸರು ಇಡ್ತಾರಲ್ಲ, ಅದ್ರ ಹೆಸರು ನಿಸರ್ಗ ಅಂತ. 800 ಎಕರೆಯಲ್ಲಿ ಲೇಔಟ್ ಮಾಡಿದೆ ನಿರ್ಮಾಣ್ ಶೆಲ್ಟರ್ಸ್. ಈ ನಿಸರ್ಗ ಲೇಔಟ್ ಅಂತ ಎಷ್ಟು ಹೇಳಿ? 800 ಎಕರೆ. ಬರೋಬ್ಬರಿ 150 ಎಕರೆ ಸರ್ಕಾರಿ ಜಮೀನನ್ನ ಲೂಟಿ ಮಾಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡಿದ್ದಾರೆ ಅಂತ. ಈಗ ನಿಮ್ದು 1-2 ಎಕರೆ ಇರುತ್ತೆ, ಬೇಲಿ ಹಾಕೊಂಡಿರ್ತೀರಿ, ಪಕ್ಕದಲ್ಲಿ ಇನ್ನೊಬ್ರು ಸರ್ಕಾರದ ಏನಾದ್ರೂ ಇದ್ರೆ ಅದನ್ನು ಒತ್ತುವರಿ ಮಾಡ್ಕೊಳ್ಳೋದು, ಅದನ್ನು ಸೇರಿ ಬೇಲಿ ಹಾಕೊಂಡು ನಮ್ದೆ ಅಂತ ಹೇಳ್ಬಿಡೋದು. ಹಿಂಗೆ ಮಾಡ್ಕೊಂಡಿದ್ದಾರೆ. ಬರೋಬ್ಬರಿ ಎಷ್ಟು? 150 ಎಕರೆ ಸರ್ಕಾರಿ ಜಮೀನನ್ನ ಲೂಟಿ ಮಾಡಿದೆ ಈ ನಿರ್ಮಾಣ್ ಶೆಲ್ಟರ್ಸ್ ಅನ್ನುವ ಖಾಸಗಿ ಕಂಪನಿ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಭೂಮಿಯನ್ನ ಕಬಳಿಕೆ ಮಾಡಿದ ಮೇಲೆ ಸೈಟ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನ ಅಕ್ರಮವಾಗಿ ಖಾತೆ ಕೂಡ ಮಾಡಿ ಜನರಿಗೆ ಮಾರಾಟನೂ ಮಾಡಿದ್ದಾರೆ. ಎಲ್ಲಿ ಬರುತ್ತೆ ಇದು ಅಂತ ಹೇಳಿದ್ರೆ, ಆನೇಕಲ್ ತಾಲೂಕು ಜಿಗಣಿ ಹೋಬಳಿಯ ಕಲ್ಲುಬಾಳು ಅಂತ. ಇಲ್ಲಿ ನಿಸರ್ಗ ಲೇಔಟ್ ಅಂತ ಶುರು ಮಾಡಿದ್ದಾರೆ. ಬಹಳ ದೊಡ್ಡ ಲೇಔಟ್ ಇದು, ಬಹಳ ದೊಡ್ಡದು. 4-5 ಎಕರೆಲಿ ಇರೋದಲ್ಲ, 800 ಎಕರೆ ಇತ್ತು, ಈಗ 150 ಎಕರೆ ಮತ್ತದನ್ನ ಒತ್ತುವರಿ ಮಾಡಿದ್ದಾರೆ ಅಂತ. CS ಸೈಟ್ ಮಾಡಿ ಜನರಿಗೆ ಅಕ್ರಮವಾಗಿ ಮಾರಾಟ ಮಾಡಿದೆ ಈ ನಿರ್ಮಾಣ್ ಶೆಲ್ಟರ್ಸ್ ಕಂಪನಿ. ಇಲ್ಲಿ ಗಮನಿಸಿ, CS ಸೈಟ್ ಅನ್ನ ಮಾಡಿ. CS ಸೈಟ್ ಅಂದ್ರೆ ನೀವೇನು ಅಂದ್ಕೊಬಿಡ್ತೀರಿ, ಎಲ್ಲವೂ ಟ್ರಾನ್ಸ್ಪರೆಂಟ್, ನಾನು ದುಡ್ಡು ಕೊಟ್ಬಿಟ್ರೆ ಸೈಟ್ ನಂದಾಯ್ತು ಅಂತ. ಇಲ್ಲ, ಸೈಟ್ ತಗೊಂಡಿರೋರಿಗೆ ಮುಂದಕ್ಕಿದೆ ನೋಡಿ ಮಾರಿ ಹಬ್ಬ. ನಿರ್ಮಾಣ್ ಶೆಲ್ಟರ್ಸ್ ಕಂಪನಿಯಿಂದ ಮಹಾವಂಚನೆ ಪ್ರಕರಣ. ಸಾವಿರಾರು CS ಸೈಟ್ಗಳನ್ನ ಮಾರಾಟ ಮಾಡಿದೆ ಇದೇ ನಿರ್ಮಾಣ್ ಶೆಲ್ಟರ್ಸ್ ಅನ್ನುವ ಕಂಪನಿ. ಇದರ ಓನರ್ ಯಾರಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ್ ಅಂತ ಈ ವ್ಯಕ್ತಿ ಹೆಸರು. ಲಕ್ಷ್ಮೀನಾರಾಯಣ್. ಇವ್ರ ವಿರುದ್ಧ ದೂರು ಕೊಟ್ಟಿಲ್ವಾ ಇಲ್ಲಿ ತನಕ ಯಾರು ಅಂತ ಅಂದ್ರೆ ಇಲ್ಲ, ದೂರು ಕೊಟ್ಟಿದ್ದಾರೆ, ಬಟ್ ಯಾರು ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕೆ? ಅಂಥ ಪ್ರತಿಷ್ಠಿತ ವ್ಯಕ್ತಿಯ, ಪ್ರಭಾವಿ ವ್ಯಕ್ತಿಯ, ಮುಂದಕ್ಕೆ ಹೇಳ್ತಾ ಹೋಗ್ತೀವಿ ಯಾರಾತ ಏನು ಎತ್ತ ಅಂತ. ಎಷ್ಟೇ ಬಾರಿ ದೂರು ಕೊಟ್ಟರು ಕೂಡ ಯೋಜನಾ ಪ್ರಾಧಿಕಾರಕ್ಕೆ ಬಳಕೆ ಅಂದ್ರೆ ನೋ ಯೂಸ್. ಕಲ್ಲುಬಾಳು ಗ್ರಾಮ ಪಂಚಾಯತಿಂದ ಆನೇಕಲ್ ಒಂದು ಯೋಜನಾ ಪ್ರಾಧಿಕಾರಕ್ಕೆ ದೂರು ಹೋಗಿದೆ ಈ ಲಕ್ಷ್ಮೀನಾರಾಯಣ ಅವರ ವಿರುದ್ಧ. ಹಣ ಇರೋ ವ್ಯಕ್ತಿ ಅಲ್ವಾ, ಪ್ರಭಾವಿ ವ್ಯಕ್ತಿ ಅಲ್ವಾ, ಯಾರು ಕೇಸ್ ತಗೊಂಡಿಲ್ಲ, ಕ್ಯಾರೇ ಅಂದಿಲ್ಲ. ದುಡ್ಡಿನಲ್ಲೇ ಈಗ ಯಾರಾದರೂ ವಾಯ್ಸ್ ತೆಗೆದ್ರೆ ಅವ್ರನ್ನ ದುಡ್ಡಿನಲ್ಲೇ ಮುಚ್ಚಾಕೋಷ್ಟು ತಾಕತ್ತು ಅವ್ರಿಗೆ ಇರುತ್ತಲ್ಲ. 2 ವರ್ಷಗಳಿಂದ ದೂರು ಕೊಟ್ಟರು ಕೂಡ ಕೇರ್ ಮಾಡ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳು. ಯಾವುದೇ ಸರಿಯಾದ ಅನುಮತಿಯನ್ನು ಪಡೆಯದೆ ನಿರ್ಮಾಣ ಮಾಡಿದ್ದಾರೆ ಈ ನಿಸರ್ಗ ಲೇಔಟ್ ಅನ್ನುವಂಥದ್ದನ್ನು, ಅಥವಾ ನಿಸರ್ಗ ಬಡಾವಣೆ.
ಸಾವಿರಾರು ನಿವೇಶನಗಳನ್ನ ಸಾವಿರಾರು ಕೋಟಿಗೆ ಮಾರಾಟ ಮಾಡಿದ್ದಾರೆ. ಒಂದಡಿ ಸೈಟಿಗೆ ಲೆಕ್ಕ ಹಾಕಿ ಆ ಕಡೆ ಭಾಗದಲ್ಲೆಲ್ಲ ಎಷ್ಟಿದೆ ಅಂತ. 150 ಎಕರೆ ಸರ್ಕಾರಿ ಜಮೀನು ನುಂಗಿದ್ರು ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ. ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಲಕ್ಷ್ಮೀನಾರಾಯಣ್ ಈ ವ್ಯಕ್ತಿ ಇದಾರಲ್ಲ, ಫೋಟೋ ನೋಡ್ತಾ ಇದ್ರಲ್ಲ, ಇವರೇ ಇದರ ಓನರ್. ಇವ್ರದ್ದು 800 ಎಕರೆ ನಿಸರ್ಗ ಲೇಔಟ್ ಅಂತ ಮಾಡ್ತಾರೆ. ಪಕ್ಕದಲ್ಲೇ ಸರ್ಕಾರಿ ಜಮೀನಿದೆ. ಅದನ್ನೂ ಕೂಡ ಅದಕ್ಕೂ ಬೇಲಿ ಹಾಕೊಂಡು ನಮ್ಮದೇ ಅಂದ್ಕೊಂಡು ಅದನ್ನು ವಿಂಗಡಣೆ ಮಾಡ್ತಾರೆ. ಈಗ 1 ಎಕರೆಗೆ ಇಷ್ಟು ಸೈಟ್ ಒಂದು ಮಾಡ್ತೀವಲ್ಲ ನಾವು, ಎಷ್ಟು 1 ಎಕರೆಗೆ 40 ಗುಂಟೆ, ಅದನ್ನು ನೀವು 8 ಎಕರೆಗೆ ಲೆಕ್ಕ ಹಾಕೊಳ್ಳಿ, 800 ಎಕರೆಗೆ ಡಿವೈಡ್ ಮಾಡ್ಕೊಳ್ಳಿ ಎಷ್ಟು ಅಂತ. ಅದ್ರ ಜೊತೆಗೆ 150 ಎಕರೆ ಸರ್ಕಾರದ್ದು. ಬಟ್ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ. ನಿರ್ಮಾಣ ಶೆಲ್ಟರ್ಸ್ ಕಂಪನಿಯಿಂದ ಮಹಾವಂಚನೆ ಪ್ರಕರಣ. ಈ ಮಹಾವಂಚನೆ ರೂವಾರಿಯೇ ನಿರ್ಮಾಣ ಶೆಲ್ಟರ್ಸ್ನ MD ಲಕ್ಷ್ಮೀನಾರಾಯಣ್, ಮ್ಯಾನೇಜಿಂಗ್ ಡೈರೆಕ್ಟರ್. ಕೋಟ್ಯಾಂತರ ರೂಪಾಯಿ ವಂಚನೆಗೆ ಸಾಥ್ ಕೊಟ್ಟಿದ್ದಾರೆ ಶಶಿ ಪಾಟೀಲ್ ಮತ್ತಿನ್ನು ಕೆಲವರು. ಈ 4 ಕ್ರಿಮಿನಲ್ ಮೈಂಡ್ನಿಂದಲೇ ಸರ್ಕಾರಕ್ಕೆ ಕೋಟಿ ವಂಚನೆ ಆಗಿದೆ. CS ಸೈಟ್ಗಳನ್ನು ಅಕ್ರಮವಾಗಿ ಡೀಡ್ ಮಾಡಿಕೊಟ್ಟಿದ್ದಾರೆ ಶಶಿ ಪಾಟೀಲ್ ಅನ್ನೋ ವ್ಯಕ್ತಿ. ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟು ಅಕ್ರಮವಾಗಿ ಲೇಔಟ್ ನಿರ್ಮಾಣ ಕೂಡ ಮಾಡಿ ಆಗಿದೆ. ಸರ್ಕಾರಕ್ಕೆ ವಂಚನೆ ಮಾಡಿರುವ ಈ 4 ಅರೆಸ್ಟ್ ಮಾಡಬೇಕು ಅನ್ನೋದು ಸದ್ಯದ ಆಗ್ರಹ. ಮತ್ತೆ ಉಪ್ಪು ತಿಂದವ್ರು ನೀರು ಕುಡಿಬೇಕಲ್ಲೇನ್ರಿ? ಹಾಗಾಗಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಸರ್ಕಾರದ ಸಚಿವರುಗಳಿಗೆ ಕಂಪ್ಲೇಂಟ್ ಹೋಗಿದೆ. ಇವಾಗ ನಿರ್ಮಾಣ ಶೆಲ್ಟರ್ಸ್ ಕಂಪನಿಯಿಂದ ಮಹಾವಂಚನೆ ಪ್ರಕರಣ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಭೂ ಹಗರಣ ಅಂದರೆ ಇಲ್ಲಿ ತನಕ ಕೇಳಿದ್ರಲ್ಲ, ಅದೆಲ್ಲ ಇದು ನೋಡಿ ನಾವು ಹೇಳ್ತೀವಿ, ಎಕ್ಸ್ಪೋಸ್ ಮಾಡ್ತೀವಿ ಅಂತ. ಶಶಿ ಪಾಟೀಲ್, SM ಪಾಟೀಲ್, ತೇಜವಂತಿ ಅಂತ ಇವರು ಈ ಕೋಟ್ಯಾಂತರ ರೂಪಾಯಿ ವಂಚನೆಗೆ ಸಾಥ್ ಕೊಟ್ಟಿದ್ದಾರೆ. ಈ 4 ಕ್ರಿಮಿನಲ್ ಮೈಂಡನ್ನು ಬಳಸಿ ಸರ್ಕಾರಕ್ಕೆ ಒಂದು ಮಣ್ಣು ಮುಗಿಸೋದು ಅಂತಾರಲ್ಲ, ಹಂಗೆ ಮಾಡಿದ್ದಾರೆ. ಮಣ್ಣು ಮುಗಿಸಿದಾರೋ ಅಥವಾ ಅಧಿಕಾರಿಗಳಿಗೂ ಕೂಡ ಲಂಚದಾಸೆ ತೋರಿಸೇತು ಅವ್ರಿಗೆ ಏನಾರು ಸೆಟಲ್ ಮಾಡ್ಕೊಂಡು ಇವ್ರ ಪಾಡಿಗೆ ಇವ್ರು ಸೆಟಲ್ ಆಗಿದಾರೋ ಗೊತ್ತಿಲ್ಲ. ಇದು ಮಂಕು ಬುದ್ಧಿ ಹರ್ಚಿರೋದಲ್ಲ. ಯಾರ್ಯಾರು ವಾಯ್ಸ್ ರೇಸ್ ಮಾಡ್ತಾರೆ ಅವ್ರನ್ನೆಲ್ಲ ಹಣ ಕೊಟ್ಟು ಬಾಯಿ ಮುಚ್ಚಿಸೋ ಕೆಲಸಗಳು ಬಹುಶಃ ಇಲ್ಲ ಆಗಿದೆ ಅಂತ ಕಾಣುತ್ತೆ. ಇದನ್ನೇ ಆರೋಪ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ. ಸೊ ಈಗ ಮಿನಿಸ್ಟರ್ಗಳಿಗೆ ದೂರು ಕೂಡ ಹೋಗಿದೆ, ಅವ್ರು ದೂರು ಕೊಟ್ಟಿದ್ದಾರೆ. ಈಗ ಏನಾಗುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ನೋಡಿ, ಈ ಕಂಪನಿಯ ಹೆಸರು ನಿರ್ಮಾಣ್ ಶೆಲ್ಟರ್ಸ್ ಅಂತ, ಇದರ MD ಲಕ್ಷ್ಮೀನಾರಾಯಣ್ ಅಂತ. ಇವ್ರ ಜೊತೆಗೆ ಇನ್ನೊಂದು 4 ಸೇರ್ಕೊಂಡಿದ್ದಾರೆ. ಅವ್ರಗಳ ಹೆಸರು ಶಶಿ ಪಾಟೀಲ್, SM ಪಾಟೀಲ್, ತೇಜವಂತಿ ಅಂತ. ಇವರೆಲ್ಲ ಯಾರು? MD ಏನು ಲಕ್ಷ್ಮೀನಾರಾಯಣ್, ಇವ್ರು ಯಾರು ಅಂತಲೂ ನೋಡ್ತಾ ಹೋಗೋಣ. ಓಕೆ, ಇದು ಯಾವಾಗ ಆಗಿರೋದು ಅಂತ ಹೇಳ್ಬಿಡ್ತೀನಿ. ನೆನ್ನೆ ಅಥವಾ ಹೋದ ವರ್ಷ ಅಲ್ಲ, 30 ವರ್ಷಗಳ ಹಿಂದೆ, 30 ವರ್ಷದ ಹಿಂದೆ ನಾವು ಆಗ್ತಾನೆ ಕಂಡುಬಿಡ್ತಾ ಇದ್ವು. ಆಗ ಆಗಿರುವಂತಹ ಪ್ರಕರಣ, ಹಗರಣ ಇನ್ನೂ ಕೂಡ ಒಂದು ತಾರ್ಕಿಕ ಅಂತ್ಯ ಕಂಡು ಬಂದಿಲ್ಲ. 30 ವರ್ಷದಿಂದ ಎಷ್ಟು ಜನ ಸೈಟ್ ತಗೊಂಡಿರ್ಬೋದು, ಎಷ್ಟೋ ಜನ ಮನೆ ಕಟ್ಕೊಂಡಿರ್ತಾರೆ. ಈಗೇನು ಮಾಡ್ತೀರಿ? ಡೆಮಾಲಿಷ್ ಮಾಡ್ತೀರಾ? ಅಧಿಕಾರಿಗಳ ಗಮನಕ್ಕೆ ಹೋಗಿಲ್ವಾ ಅಂದರೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ. ರಾಜಕಾರಣಿಗಳ ಗಮನಕ್ಕೆ ಹೋಗಿಲ್ವಾ? ರಾಜಕಾರಣಿಗಳನ್ನು ಬಾಯಿ ಮುಚ್ಚಿಸುವ ಕೆಲಸ ಇಲ್ಲ ಆಗಿದೆ. ನಾನು ಇದನ್ನ ಏನು ಎತ್ತ ಅಂತ ಎಕ್ಸ್ಪ್ಲೈನ್ ಕೇಳಬೇಕಾದ್ರೆ ಶಾಕ್ ಆಗಿದೆಯೇನಪ್ಪ ಅಂದರೆ, ಈಗ ನೀವೇನಾದರೂ ಒಂದು ಸೈಟ್ ತಗೊಂಡ್ರೆ ಎಲ್ಲಿಗೆ ಹೋಗಬೇಕು? ರಿಜಿಸ್ಟರ್ ಆಫೀಸಿಗೆ ಹೋಗ್ತೀರಾ, ಅಲ್ಲಿ ಇಷ್ಟಿಷ್ಟು ದುಡ್ಡು ಕೊಟ್ಟು ಹಿಂಗೆ ರಿಜಿಸ್ಟರ್ ಮಾಡ್ಕೊಡಿ ಸರ್ ಅಂತೀರಿ. ಬಟ್ ಹಿಂಗಲ್ಲ, ಇಲ್ಲಿ ರಿಜಿಸ್ಟರ್ಡ್ ಆಫೀಸೇ ಮನೆಗೆ ಬರುತ್ತೆ. ಬರೀ ಆಫೀಸರ್ಸ್ಗಳೆಲ್ಲ, ಆಫೀಸೇ ಮನೆಗೆ ಬರುತ್ತೆ. ಒಂದು ಟೇಬಲಲ್ಲಿ ಕೂತ್ಕೊಂಡು, ಓ ಹಿಂಗ ಸರ್, ಇವ್ರಿಗೆ ಹಾಕ್ಬೇಕಾ ಸರ್, ಈ ನಂಬರ್ ಹಾಕ್ಬೇಕಾ ಸರ್, ಸರಿ ಸರ್ ಸೈನ್ ಮಾಡ್ಕೊಡಿ ಸರ್, ನಾವು ಮಾಡ್ತೀವಿ ಸರ್ ಅಂತ ರಿಜಿಸ್ಟರ್ಡ್ ಆಫೀಸೇ ಎದ್ದು ಓಡ್ ಬಂದು ಇವ್ರ ಕಂಪನಿ ಒಳಗೆ ಕೂತ್ಕೊಳ್ತೀವಿ. ಅಂಥ ಪ್ರಭಾವಿ ಇರುವಂತಹ ವ್ಯಕ್ತಿಯವರು. ಇವ್ರ ಜೊತೆ ಇನ್ನೊಂದು 4 ಜನ ಸೇರ್ಕೊಂಡಿದ್ದಾರೆ. ಮಹಾ ವಂಚನೆ ಆಗಿದೆ. ಇದ್ರ ಬಗ್ಗೆ ಈಗ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಇವರು ಕಂಪ್ಲೇಂಟನ್ನು ಮತ್ತು ದೂರನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ತನಕ ಆಗಿಲ್ವಾ, ಇವರೇ ಫಸ್ಟ್ ಹಾಕುವ ದೂರನ್ನು ಕೊಟ್ಟಿರೋದು ಅಂದರೆ ಇಲ್ಲ ರೀ, ಬೇಕಾದಷ್ಟು ಕಂಪ್ಲೇಂಟ್ ಆಗಿದೆ. ಹೇಳಿದ್ವಲ್ಲ, 30 ವರ್ಷದ ಹಿಂದೆ